ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಅಡಿಯಲ್ಲಿ ಬರತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿಯ ಮಿನಿಟಿನಲ್ಲಿ ಮೆಗಾ ಮಾಹಿತಿ. ನಾವು ಇಲ್ಲಿ ಒಂದು ಸೋಯಾಬೀನ್ ತಾಕ್ನಲ್ಲಿ ಇದ್ದೇವೆ. ಈ ಸೋಯಾಬೀನ್ ತಾಕಿಗೆ ಒಂದು ಪಲ್ಸ್ ಮ್ಯಾಜಿಕ್ ಸಿಂಪರಣೆ ಮಾಡ್ತಕ್ಕಂಥ ಒಂದು ಪ್ರಾಯೋಗಿಕ ತಾಕು ಇದೆ. ಇಲ್ಲಿ ನಾವು ನೋಡ್ತಿರೋದು ನಮ್ಮದು ಒಂದು ಬಲಗಡೆ ಇರತಕ್ಕಂಥ ಒಂದು ತಾಕು. ಇಲ್ಲಿ ಪಲ್ಸ್ ಮ್ಯಾಜಿಕ್ ಸಿಂಪರಣೆ ಮಾಡಿದ್ದೇವೆ ಇದನ್ನೇ. ಈ ಒಂದು ಎಡಗಡೆ ಇರತಕ್ಕಂಥ ಒಂದು ತಾಕಿನಲ್ಲಿ ಇದು ಪಲ್ಸ್ ಮ್ಯಾಜಿಕ್ ಸಿಂಪರಣೆ ಮಾಡಿಲ್ಲ. ನಾವು ಮೇಲ್ನೋಟಕ್ಕೆ ಕಾಣಬೇಕಾದ್ರೆ ಇದು ಪೂರಾ ಒಂದು ಹಸಿರು ಒಂದಾಗಿ ಎಲ್ಲ ಕಾಣ್ತದೆ. ಆಮೇಲೆ ಇದು ಸ್ವಲ್ಪ ತಿಳಿ ಹಸಿರಾಗಿ ಕಾಣ್ತಕ್ಕಂಥ ಇರೋದನ್ನು ನಾವು ನೋಡ್ತೇವೆ. ಅದೇ ಒಂದು ನಾವು ಇದರಾಗಿಂದ ಇರ್ತಕ್ಕಂಥ ಒಂದು 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 ಗಿಡವನ್ನು ನಾವು ತೆಗೆದು ನೋಡಿದಾಗ ಇಲ್ಲಿ ನಾವು ನೋಡ್ಬೋದು, ಇದು ಸಾಕಷ್ಟು ಒಂದು ಎತ್ತರವಾಗಿ ಬೆಳೆದಂಥದ್ದನ್ನು ನೋಡ್ತೇವೆ. ಅದೇ ಇಲ್ಲಿ ರೈಸೋಬಿಯಂ ನೋಡ್ಯೂಲ್ಗಳನ್ನು ನೋಡ್ರಿ ನೀವು, ಸಾಕಷ್ಟು ಒಂದು ನೋಡ್ಯೂಲ್ಗಳ ಸಂಖ್ಯೆನೂ ಒಂದು ಹೆಚ್ಚಾಗಿರ್ತೈತಿ. ಅದೇ ರೀತಿಯಾಗಿ ನಾವು ಇಲ್ಲಿನೂ ಒಂದು ತಾಕು ನಾವು ಇಲ್ಲಿ ತೆಗೆದುಕೊಂಡು ನೋಡಿದಾಗ ಇದ್ರದ್ದು ಇರ್ತಕ್ಕಂಥ ವ್ಯತ್ಯಾಸ ನೋಡ್ರಿ. ಇಲ್ಲಿ ರೈಸೋಬಿಯಂ ನೋಡ್ಯೂಲ್ಗಳ ಸಂಖ್ಯೆನೇ ಕಾಣಿಸ್ತಾ ಇಲ್ಲ, ಭಾಳಷ್ಟು ಕಡಿಮೆ ಇದ್ದಾವೆ. ಇಲ್ಲಿ ಕನಿಷ್ಠಪ್ಪ ಅಂತಂದ್ರೆ ಒಂದು 100ರಷ್ಟು ರೈಸೋಬಿಯಂ ನೋಡ್ಯೂಲ್ಗಳ ಸಂಖ್ಯೆ ಇಲ್ಲಿ ಕಾಣಿಸ್ತಾ ಇದ್ದಾವೆ. ಆಮೇಲೆ ಬೇರುಗಳ ಬೆಳವಣಿಗೆ ಸಾಕಷ್ಟು ಉದ್ದವಾಗಿದೆ. ಆಮೇಲೆ ಗಿಡದ ಬೆಳವಣಿಗೆಗೂ ನೋಡ್ರಿ ನೀವು, ಇಷ್ಟು ಉದ್ದವಾಗಿ ಇರತಕ್ಕಂಥದ್ದು ಒಂದು ಗಿಡದ ಬೆಳವಣಿಗೆ ಇದೆ. ಇದು ಒಂದು 2 ಫೀಟ್ ಇದೆ, ಇದು 2.5 ಫೀಟದಷ್ಟು ಒಂದು ಎತ್ತರವಾಗಿ ಬೆಳೀತದೆ. ಹೂಗಳ ಸಂಖ್ಯೆನೇ ಜಾಸ್ತಿನೂ ಕಾಣಿಸ್ತಾ ಇದೆ. ಅದಕ್ಕಾಗಿ ಏನು ಮಾಡಬೇಕಪ್ಪ ಅಂದ್ರೆ ನಾವು ಪಲ್ಸ್ ಮ್ಯಾಜಿಕ್ ಸಿಂಪರಣೆ ಮಾಡಿದ್ದೇವೆ ಅಂತಂದ್ರೆ ಇಷ್ಟೆಲ್ಲ ಅನುಕೂಲಗಳು ಈ ಒಂದು ಬೆಳೆಗಳೊಳಗೆ, ಸೋಯಾಬೀನ್ ಬೆಳೆ ಒಳಗೆ, ಉದ್ದು ಮತ್ತು ಹೆಸರು ಬೆಳೆಗಳಲ್ಲಿ ಆಗ್ತಕ್ಕಂಥದ್ದು ಕಂಡು ಬಂದಿದೆ.